ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ಬಾತ್. ಗೈಸ್, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಸ್ಟಾಕ್ ಮಾರ್ಕೆಟ್ನ ಇಂಡೆಕ್ಸ್ ಏನಿದೆ ನಿಫ್ಟಿ 50 ಹಾಗೂ ಸೆನ್ಸೆಕ್ಸು ಹತ್ತತ್ರ ಒಂದು 2% ಕ್ರ್ಯಾಶನ್ನು ಕಾಣ್ತವೆ. ನೀವು ನೋಡ್ಬೋದು ಇಲ್ಲಿ ಪಿಕ್ಕಲ್ಲಿ ನಿಫ್ಟಿ 50 2% ಕ್ರ್ಯಾಶ್ ಆಯಿತು ಇವತ್ತು ಅಂತ ಹೇಳಿದ್ರೆ ನೆಗೆಟಿವಲ್ಲಿ ಕ್ಲೋಸ್ ಆಯಿತು. ಹಾಗೆಯೇ ಸೆನ್ಸೆಕ್ಸ್ ಕೂಡ 2.23 ಪರ್ಸೆಂಟೇಜ್ನಷ್ಟು ನೆಗೆಟಿವಲ್ಲಿ ಕ್ಲೋಸ್ ಆಯಿತು. ಆ್ಯಕ್ಚುಲಿ ಹೇಳೋದಾದರೆ ಯಾವಾಗಲೂ ಕೂಡ ಮಾರ್ಕೆಟು ದಿನೇ ಹೈಯರ್ ಹೈಸ್ನ ಮಾಡ್ತಾ ಹೋಗಲ್ಲ. ಸೊ ಒಂಥರ ಕನ್ಸಾಲಿಡೇಷನ್ ಫೇಸ್ ಆಗಿರ್ಬೋದು ಅಥವಾ ಸೆಲ್ಲಿಂಗ್ ಆಗಿರ್ಬೋದು, ಅಂದರೆ ಏನೋ ಆ ಒಂದು ಸ್ಟಾಕಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದನ್ನ ಮಾಡ್ತಿರ್ತಾರೆ. ಸೊ ಇವತ್ತಿನ ಒಂದು ಕಾರಣ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ. HDFC ಬ್ಯಾಂಕು ಆಫ್ಟರ್ ಮರ್ಜರ್, ತನ್ನ ಒಂದು ಮರ್ಜರ್ ಆದ ನಂತರ ಬಂದಿರತಕ್ಕಂಥ ರಿಸಲ್ಟು ಆ್ಯಸ್ ಎಕ್ಸ್ಪೆಕ್ಟೆಡ್ ಬಂದಿಲ್ಲ. ಸೊ ಆ ಕಾರಣದಿಂದಾಗಿ ಮಾರ್ಕೆಟ್ ಕೂಡ ಒಂದು ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡ್ತೀವತ್ತು ಅಂತ ಹೇಳಿದ್ರೆ HDFC ಬ್ಯಾಂಕು ಕೂಡ ಒಂದು ವೆಯ್ಟೇಜ್ ಏನಿದೆ, HDFC ಬ್ಯಾಂಕ್ನ ವೆಯ್ಟೇಜು ನಿಫ್ಟಿ 50ಯಲ್ಲಿ ಜಾಸ್ತಿ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಿಫ್ಟಿ 50 ಇವತ್ತು 2% ಕ್ರ್ಯಾಶ್ ಆಯಿತು. HDFC ಬ್ಯಾಂಕ್ ನೀವು ನೋಡ್ಬೋದು 8% ಕ್ರ್ಯಾಶ್ ಆಯಿತು. ಆ್ಯಕ್ಚುಲಿ ಇದೇನು ಕ್ರ್ಯಾಶು ಹೊಸ್ತೇನಲ್ಲ. ಸೊ ಮಾರ್ಕೆಟ್ಗೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ರೀಸನ್ ಸಾಕು, ಒಂದು ಸಣ್ಣ ಯಾವುದೋ ಒಂದು ಕಾರಣ ಸಾಕು. ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ದಿನೇ ಲಾಕ್ಡೌನ್ಸು ಅದು ಇದು ಏನೇನೋ ಬರ್ತಿತ್ತು. ಕೋವಿಡ್ ಕೇಸಸ್ ಕೂಡ ಜಾಸ್ತಿ ಆದ್ರೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಕ್ರ್ಯಾಶ್ ಬರ್ತಿತ್ತು. ಸೊ ಏನೋ ಒಂದು ಕಾರಣ, ಒಂದು ಸಣ್ಣ ಕಾರಣ ಸಿಕ್ಕರೆ ಸಾಕು ಈ ಥರ ಸ್ಟಾಕ್ ಮಾರ್ಕೆಟು ಕ್ರ್ಯಾಶ್ ಆಗುತ್ತೆ. ಓಕೆ, HDFC ಬ್ಯಾಂಕಿನ 8% ಬಿತ್ತು. ನಾಳೆ ಏನಾಗ್ಬೋದು? ಏನಿಲ್ಲ, HDFC ಬ್ಯಾಂಕು 3.5 ತನಕ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ನಮಗೆ ಅಬ್ಸರ್ವೇಷನ್ ಮಾಡೋಕ್ಕೆ ನಮಗೆ ಸಿಕ್ಕುತ್ತೆ. ನಂತರ ಏನಾಗುತ್ತಪ್ಪ, HDFC ಬ್ಯಾಂಕು ಅಮೇರಿಕಾದಲ್ಲಿ ಲಿಸ್ಟ್ ಆಗಿದೆ. ADR ಸ್ಟಾಕ್ ಅಂತ, ADR ಅಂತ ಹೇಳ್ಬಿಟ್ಟು, ಅಂದರೆ ಇಲ್ಲಿ ನೋಡ್ಬೋದು ನೀವು HDFC ಬ್ಯಾಂಕು NYSE ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ HDB ಅಂತ ಇದ್ರ ಮೇಲೆ ಅದು ಲಿಸ್ಟ್ ಆಗಿದೆ. 7 ಗಂಟೆಯಿಂದ ಈ ಮಾರ್ಕೆಟ್ ಓಪನ್ ಆಗುತ್ತೆ. ಸಂಜೆ 7 ಗಂಟೆಯಿಂದ ಮಾರ್ಕೆಟು ಓಪನ್ ಆಗಿರ್ತಕ್ಕಂಥದ್ದು ರಾತ್ರಿ 12:30 ತನಕನೂ ಅದು ಟ್ರೇಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿನ್ನೆ ದಿನದಿದ್ದು 6% ನೆಗೆಟಿವಲ್ಲಿ ಕ್ಲೋಸ್ ಆಯಿತು. ಸೊ ಇವತ್ತು ರಾತ್ರಿ 12:30 ಅಥವಾ ನಾಳೆ ಬೆಳಗ್ಗೆ ಎದ್ದ ನಂತರ ಒಂದು ಸಲ ನೋಡಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದೆ ನಿಫ್ಟಿ HDFC ಅನ್ನೋದಕ್ಕಂಥದ್ದನ್ನು ನಿಮ್ಗೆ ಅಲ್ಲೇ ಒಂದು ಐಡಿಯಾ ಬಂದುಬಿಡುತ್ತೆ. ಸೊ ಅದೇ ಥರನಾಗಿ ನಮ್ಮ ಇಂಡಿಯಾದಲ್ಲೂ ಕೂಡ, ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ HDFC ಅದೇ ಥರನಾಗಿ ಓಪನಿಂಗ್ ಆಗುತ್ತೆ. ಹಾಗೆಯೇ ಅದೇ ಥರನಾಗಿ ಆಲ್ಮೋಸ್ಟ್ ಪರ್ಫಾರ್ಮೆನ್ಸನ್ನು ಮಾಡುತ್ತೆ. ಓಕೆ, ಅದೊಂದು ಕಡೆ ಆದರೆ ಮುಂದೆ ಏನಪ್ಪ, ವಾಟ್ ನೆಕ್ಸ್ಟ್, ಏನು ಮಾಡೋದು? ಆ್ಯಕ್ಚುಲಿ ಇನ್ನೊಂದು, ಇಂಡೆಕ್ಸ್ನ ನೋಡಿ ಯಾರೂ ಪೋರ್ಟ್ಫೋಲಿಯೋದನ್ನು ಎಕ್ಸಿಟ್ ಆಗೋಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಅದೊಂದು ನಮ್ಮ ಒಂದು ಮಾರ್ಕೆಟ್ನ ಮೂಡನ್ನು ತಿಳಿಸ್ತಕ್ಕಂಥದ್ದು. ಅಂದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಮಾತ್ರ ಆ ಒಂದು ಇಂಡೆಕ್ಸ್ ಏನಿದೆ, ನಿಫ್ಟಿ 50 ಆಗಿರ್ಬೋದು ಅಥವಾ ಸೆನ್ಸೆಕ್ಸ್ ಆಗಿರ್ಬೋದು, ನಮ್ಮ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತಕ್ಕಂಥದ್ದನ್ನು ತೋರಿಸೋದು ಈ ಇಂಡೆಕ್ಸು. ಅದೇನೋ ಕ್ರ್ಯಾಶ್ ಆಗುತ್ತೆ ಆಗಿದ್ದು. ಸ್ವಲ್ಪ ದಿನಗಳ ಹಿಂದೆ 18,000 ಇತ್ತಾ, ಇವತ್ತೆಲ್ಲಿಗೆ ಬಂತು 22,000ಕ್ಕೆ ಮುಟ್ತಾ. ಅದು ಗೊತ್ತಾಗಲಿಲ್ಲ. ಆ ಒಂದು ಜರ್ನಿ ನಮಗೆ ಒಂದು 2-3 ತಿಂಗಳ ಹಿಂದ್ಗಡೆ ಇದ್ದಿರ್ತಕ್ಕಂಥ ನಿಫ್ಟಿ 50, 18,000ದಲ್ಲಿ ಇರ್ತಕ್ಕಂಥ ನಿಫ್ಟಿ 50 ಇವತ್ತು 22,000ನ ಮೊನ್ನೆ ಟಚ್ ಮಾಡಿ ಬಂತು. ಇವಾಗೇನೋ ನೆಗೆಟಿವಲ್ಲಿ ಟ್ರೇಡ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಕ್ಸಿಟ್ ಆಗ್ಬಿಡ್ತೀರಾ? ಅದನ್ನು ಫೂಲಿಶ್ನೆಸ್ ಅಂತ ಹೇಳ್ಬೋದು. ದಯವಿಟ್ಟು ನಿಮ್ಮ ಸ್ಟಾಕ್ಸ್, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವ್ಯಾವ ಸ್ಟಾಕ್ ಇದಾವೋ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನ ಬಿಸ್ನೆಸ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅದರಲ್ಲಿ ನಾವು ಹೋಲ್ಡ್ ಮಾಡಬೇಕಾ ಎಕ್ಸಿಟ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಆಮೇಲೆ ಡಿಸೈಡ್ ಆಗಿ ಅದನ್ನು. ಓಕೆ, ನೆಕ್ಸ್ಟ್ ನೋಡೋದಾದರೆ ಈ ಬಿಗ್ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಅಂದರೆ ದೊಡ್ಡ ಇನ್ವೆಸ್ಟರ್ಸು, ಅವ್ರಿಗೇನೋ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಜಾಸ್ತಿ ಇರುತ್ತೆ. ಅದೆಲ್ಲ ಓಕೆ. ಇವರಿಂದ ನಮಗೆ ಕಲಿಯಬೇಕಾಗಿರೋ ಒಂದು ಪಾಠ ಏನಪ್ಪ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಅವರು ತಮ್ಮ ಒಂದು ಪೋರ್ಟ್ಫೋಲಿಯೋದಿಂದ ಯಾವುದೇ ಶೇರ್ ಆಗಿರ್ಬೋದು 100% ಅವರು ಎಕ್ಸಿಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಆ ಪ್ರೈಸು ಅವರಿಗೆ ತಿರ್ಗಾ ಮತ್ತೆ ಸಿಗಲ್ಲ. ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ರ್ಯಾಂಡಮ್ ಆಗಿ ಯಾವುದೋ ಒಂದು ಸ್ಟಾಕು, ಯಾವುದೊಂದು ABC ಸ್ಟಾಕ್ ಅಂತ ನಾವು ತೊಗೊಳೋದಾದ್ರೆ, ಯಾವುದೇ ಒಂದು ಗ್ರಾಫನ್ನು ನೋಡಿದ್ರು ಕೂಡ ಲೆಫ್ಟ್ ಟು ರೈಟು ಈ ಥರ ಅಪ್ಪಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲೋ ನಾವು ಈ ಟೈಮಲ್ಲಿ ನಾವು ಎಂಟರ್ ಆಗಿರ್ತೀವಿ. ಓಕೆ, ಇಲ್ಲೆಲ್ಲೋ ನಮಗೆ ಪ್ರಾಫಿಟ್ ಆಗುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಮಗೆ ಪ್ರಾಫಿಟ್ ತೋರಿಸುತ್ತೆ. ನಾವೇನು ಮಾಡ್ಬಿಡ್ತೀವಿ, ಈ ಟೈಮಲ್ಲಿಯೇ ಮಾರ್ಕೆಟ್ ಇವಾಗ ಏನು ಬಿದ್ದಿದೆಯೋ 2% ಅಷ್ಟು ಬಿದ್ದುಬಿಡುತ್ತೆ.
ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ನಾವುಗಳು ಏನು ಮಾಡ್ತೀವಿ, ಮಾರ್ಕೆಟ್ ಬಿತ್ತು, ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಬಿತ್ತು, ಇನ್ನೇನು ಮುಗೀತು ಸ್ಟಾಕ್ ಮಾರ್ಕೆಟು, ಇದರಿಂದ ಮೇಲೆ ಹೋಗಲ್ಲ. ಸೊ ನಾವು ಇವಾಗ ಏನು ನಮ್ಮದು ಜನ್ರೇಟ್ ಆಗಿದೆ ಅಮೌಂಟು, ಇಲ್ಲಿಂದ ಇಷ್ಟು ಏನು ಜನ್ರೇಟ್ ಆಗಿದೆ ಅದನ್ನು ತೊಗೊಂಬಿಟ್ಟು ಎಕ್ಸಿಟ್ ಆಗ್ಬಿಡೋಣ, ಸೊ ಮುಗೀತು, ಖತಮ್ ಎಕ್ಸಿಟ್ ಆಗ್ಬಿಡೋಣ ಅಂತ ನಾವು ಡಿಸೈಡ್ ಆಗ್ತೀವಿ. ಬಟ್ ಬಿಗ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ 0.2% ಈ ಥರ ಸ್ವಲ್ಪ ಪ್ರಮಾಣದಲ್ಲಿ ಸೆಲ್ನ ಮಾಡಿಬಿಟ್ಟು ಎಷ್ಟು ಬಂತು ಅಷ್ಟೊಂದು ತೊಗೊತಾರೆ, ಬಾಕಿದನ್ನು ಹಂಗೆ ಇಡ್ತಾರೆ. ಯಾಕಂದರೆ ಈ ರ್ಯಾಲಿ ಮಿಸ್ ಮಾಡ್ಕೊಬಿಡ್ತಾರೆ, ತಿರ್ಗಾ ಇಲ್ಲೇನಿದೆ ನೋಡಿ, ಇಲ್ಲಿ ಈ ಪ್ರೈಸು ಅವರಿಗೆ ಸಿಗೋದಿಲ್ಲ. ಸೊ ಆ ಕಾರಣದಿಂದ ಅವರು ಶೇರ್ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮೇಯ್ನಾಗಿ ಯಾರಿಗೂ ಕೂಡ ಒಂದು ಸ್ಟಾಕ್ನ ಟಾಪ್ ಆಗಲಿ ಬಾಟಮ್ ಆಗಲಿ, ಹಾಗೆಯೇ ಇಂಡೆಕ್ಸ್ನ ಟಾಪ್ ಆಗಲಿ ಬಾಟಮ್ ಆಗಲಿ ಯಾರಿಗೂ ಗೊತ್ತಿಲ್ಲ, ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನೀವು ಯಾರಾದರೂ ಹೇಳ್ಬೋದು, ಸುಮಾರು ಜನ ಹೇಳ್ಬೋದು, RSI ಹಾಕ್ಕೊಂಡು, ಮೂವಿಂಗ್ ಆ್ಯಾವ್ರೇಜ್ ಹಾಕ್ಕೊಂಡು, ಹಾಗೆಯೇ ಇಚಿಮೋಕು ಅಂತ ಏನೋ ಇಂಡಿಕೇಟರ್ಗಳನ್ನು ಹಾಕ್ಕೊಂಡ್ಬಿಟ್ಟು ಇದೊಂದು ಟಾಪು, ಇದೊಂದು ಬಾಟಮು, ಇದು ರೆಸಿಸ್ಟೆನ್ಸು, ಇದು ಸಪೋರ್ಟು, ಮಾರ್ಕೆಟ್ ಇಲ್ಲಿ ತನಕ ಹೋಗುತ್ತೆ, ಕೆಳಗೆ ಮತ್ತೆ ಬರುತ್ತೆ, ಇಲ್ಲಿಂದ ಬ್ಯಾಕ್ ಬೌನ್ಸ್ ಆಗುತ್ತೆ, ತಿರ್ಗಾ ಬೂಮ್ ಆಗಿ ಈ ಥರ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಅವೆಲ್ಲ ವರ್ಕ್ ಆಗಲ್ಲ. ಎಲ್ಲೋ ಒಂದು ಕಡೆ ಅದೃಷ್ಟ ಚೆನ್ನಾಗಿತ್ತು, ಲಕ್ ಟಣ್ ಅಂತ ಹೊಡಿತು, ಅವಾಗೇನೋ ವರ್ಕ್ ಆಗ್ಬೋದು. ಬಟ್ ಹೋಪ್ಫುಲಿ ಅದು ಲಾಂಗ್ ಟರ್ಮಲ್ಲಿ ದಯವಿಟ್ಟು ಯಾವುದು ವರ್ಕ್ ಆಗಲ್ಲ. ಇದೇ ನಿಫ್ಟಿ 50 ಹಿಂಗೆ 18,000ದಿಂದ 22,000 ಹೋಯ್ತು, ಈಗ ಹೆಂಗೆ ಬೀಳ್ತಿದೋ ತಿರ್ಗಾ ಮತ್ತೆ ಬ್ಯಾಕ್ ಬೌನ್ಸ್ ಆಗಿಬಿಟ್ಟು 25,000 ಹೋಗುತ್ತೆ, ತಿರ್ಗಾ ಮತ್ತೆ ಬೀಳುತ್ತೆ, ಮತ್ತೆ ಬ್ಯಾಕ್ ಬೌನ್ಸ್ ಆಗಿಬಿಟ್ಟು 30,000 ಹೋಗುತ್ತೆ. ನಾವೇನು ಮಾಡ್ತೀವಿ, ನೋಡ್ಕೊಂತ ಕೂತಿರ್ತೀವಿ ಅಷ್ಟೇ, ಅದೇ ಆಗೋದು. ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶೇರನ್ನು ತೊಗೊಳ್ಳಿ. ಇದೇ ನೀವು ಈ ಗ್ರಾಫಲ್ಲಿ ನೋಡ್ಬೋದು. ನೀವು ನಾನು ಇಷ್ಟೋ ತನಕ ಹೇಳಿದ್ದು ಇದೇನೆ ನೋಡಿ, ನಿಫ್ಟಿ 50 ಈ ಟೈಮಲ್ಲಿ ಒಂದು ಕ್ರ್ಯಾಶ್ ಬಂದಿದೆ. ಏನು ಕ್ರ್ಯಾಶ್ ಅಪ್ಪ ಇದು, ಕೋವಿಡಲ್ಲಿ ಆಗಿರ್ತಕ್ಕಂಥ ಈ ಒಂದು ಕ್ರ್ಯಾಶು ಹತ್ತತ್ರ ಏನಿಲ್ಲ ಅಂದರೂ ನೀವು ನೋಡ್ಬೋದು, ಇಲ್ಲಿ 9,000 ತನಕ ಹೋಗಿತ್ತು ನಿಫ್ಟಿ 50 ಇಂಡೆಕ್ಸು. ಇವತ್ತೆಲ್ಲಿದೆ 21,571, ಇಲ್ಲಿ ಬಂದು ಕೂತಿದೆ ಹತ್ತತ್ರ 22,000. ಸ್ಟಾಕ್ ಮಾರ್ಕೆಟ್ ಅಂತೂ ಮುಗಿಯಲ್ಲ, ಇದಕ್ಕೆ ಎಂಡ್ ಅನ್ನೋದಿಲ್ಲ. ಹೋಲ್ಡಿಂಗ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನಿಮ್ಮ ಹತ್ರ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರೋ ಸ್ಟಾಕ್ಸ್ ಇದೆಯಾ, ಹೋಲ್ಡ್ ಮಾಡಿ. ಇಲ್ವಾ, ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ. ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ಸಾ, ಏನಾದ್ರು ಡುಬಾಕ್ ಬಿಸ್ನೆಸ್ಸಾ, ಮಧ್ಯದಲ್ಲಿ ಏನಾದರೂ ನಿಮಗೆ ಲಾಸ್ ಮೇಕಿಂಗಾ, ಎಕ್ಸಿಟ್ ಆಗಿ. ಫಂಡಮೆಂಟಲಿ ಸ್ಟ್ರಾಂಗ್ ಆದರೆ ಇಟ್ಕೊಳ್ಳಿ ಅಷ್ಟೇ. ದಟ್ ಇಸ್ ದ ಲಾಜಿಕ್. ನಿಮಗೆ ಬಿಸ್ನೆಸ್ ಫಸ್ಟಿಗೆ ಅರ್ಥ ಆಗಬೇಕು. ಇದೇ ಬೇಸಿಕ್ ಸ್ಟಾಕ್ ಮಾರ್ಕೆಟಲ್ಲಿ. ಎಲ್ಲರೂ ಏನೋ ಒಂದು ಈ ವಿಡಿಯೋ ನೋಡ್ಕೊಂಬಿಟ್ಟು, ಯಾವುದೋ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೋಡ್ಕೊಂಬಿಟ್ಟು, ಇದು ಸಪೋರ್ಟು, ಅದು ರೆಸಿಸ್ಟೆನ್ಸು, ನಾನು ಇಲ್ಲಿ ಎಂಟರ್ ಆಗಿಬಿಡ್ತೀನಿ, ಅಲ್ಲಿ ಎಕ್ಸಿಟ್ ಆಗಿಬಿಡ್ತೀನಿ, ದಿನಕ್ಕೆ 1,000 ಹೊಡೆದ್ಬಿಡ್ತೀನಿ, 1000K ಹೊಡೆದ್ಬಿಡ್ತೀನಿ, 1000 ಹಿಂಗೆ ಹೊಡ್ಕೊತ ಹೋದರೆ ನಾನು ಕ್ರೋರ್ಪತಿ ಆಗಿಬಿಡ್ತೀನಿ. ಅದಂತೂ ಆಗಲ್ಲ. ಯಾರು ಬಿಗ್ ಇನ್ವೆಸ್ಟರ್ಸು ಇಂಟ್ರಾಡೇ ಆಡ್ಬಿಟ್ಟು ಯಾರೂ ಕರೋರ್ಪತಿ ಆಗಿಲ್ಲ. ಎಲ್ಲರೂ ಕೂಡ ವೆಲ್ತ್ ಏನು ಜನ್ರೇಟ್ ಮಾಡಿದಾರೋ ಅದೆಲ್ಲದಕ್ಕೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೇ ಅವರು ವೆಲ್ತ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಒನ್ ನೈಟಲ್ಲಿ ಏನು ಮ್ಯಾಜಿಕ್ ಆಗಿಬಿಡಲ್ಲ. ಸೊ ಇದು ಟೈಮ್ ಟೇಕಿಂಗ್ ಪ್ರೋಸೆಸ್ಸು, ಟೈಮ್ ತೊಗೊಳುತ್ತೆ. ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ದರೆ ಮಾತ್ರ ಯು ಕ್ಯಾನ್ ಜನ್ರೇಟ್ ಅ ಬಿಗ್ ವೆಲ್ತ್, ಒಂದು ಕಾರ್ಪಸ್ನ ರೆಡಿ ಮಾಡ್ಬೋದು. ಓಕೆ, ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್. ಥ್ಯಾಂಕ್ ಯು.